ಅದಕ್ಕೆ ಡಾಂಬರ್ ಟಾರ್ ಅಂತಾರಲ್ಲ ಅದು ಆ ರೀತಿ ಅಂಶ ಒಳಗಡೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಚಿಮ್ನಿ ಅಂತ ಹೇಳಿದ್ರೆ ಸೌದೆ ಒಲೆ ಉರಿಸಿದಾಗ ಬ್ಲಾಕ್ ಆಗುತ್ತಲ್ಲ ಆ ಸ್ಪಾಟ್, ಆ ಥರದ್ದು ಕನೆಕ್ಷನ್ ಆಗ್ತದೆ, ಅದರಿಂದ ಹಾರ್ಡನ್ ಆಗ್ತದೆ. ಇದು ಆರೋಗ್ಯವಾಗಿದ್ದಂಥ ಶ್ವಾಸನಾಳ, ಏರ್ ಪೈಪ್. ಸೊ ಇದರೊಳಗಡೆ ಸಿಗರೆಟ್ ಸ್ಮೋಕಿಂಗ್ ಮಾಡಿದಾಗ ಆಗಿರುವ ಎಫೆಕ್ಟ್ ಏನಂತ ತೋರಿಸ್ತಾ ಇದೆ ನೋಡಿ. ನಾವು ಸಿಗರೆಟ್ ಸ್ಮೋಕಿಂಗ್ ಅಂದರೆ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಪ್ಯಾಕೆಟಲ್ಲಿ ಓದಿರ್ತೇವೆ, ಆದರೂ ಕೂಡ ನಾವು ಮಾಡ್ತಾ ಇರ್ತೇವೆ. ಯಾವಾಗ ಅದು ಸ್ಮೋಕಿಂಗ್ ಮಾಡ್ತಾ ಹೋಗ್ತಾರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಕೆಮ್ಮು ಬರೋದು, ಅಸ್ತಮಾ ಅಂತೇಳಿ ನೆಕ್ಸ್ಟು ಸ್ಟೇಜು, ನೆಕ್ಸ್ಟು ಕ್ಯಾನ್ಸರ್ ಅಂತ ಹೇಳ್ತಾರೆ. ಈಗ ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಉಸಿರಾಟದ ಸಮಸ್ಯೆ ಆದಾಗ ಆಯಾಸ ಆಗ್ತದೆ, ಮಾಡ್ಲಿಕ್ಕಾಗುತ್ತೆ. ನೋಡಿ ಹೇಗೆ ಆಗಿದೆ ಬ್ಲಾಕ್ ಸ್ಪಾಟ್. ಇದೆಲ್ಲ ಬ್ಲಾಕೇಜ್ ಆಗ್ತದೆ, ನಮಗೆ ಉಸಿರಾಟದ ಸಮಸ್ಯೆ ಆಗ್ತದೆ. ಆಕ್ಸಿಜನ್ ಸಿಲಿಂಡರ್ ಕೊಡ್ಬೇಕು ಡೈರೆಕ್ಟ್ ಅವರು ಪೇಷಂಟ್ಗೆ. ಕೊನೆಗೆ ಆಪರೇಷನ್ ಮಾಡಿದ್ರು ಉಳಿಯದ ಪರಿಸ್ಥಿತಿ ಬರ್ಬೋದು, ಸಾವು ಕೂಡ ಕಾಣ್ಬೋದು. ಹೀಗಾಗಿ ನಾವು ಇದನ್ನ ಮಾಡೋದು ಅವಶ್ಯಕತೆ ಇಲ್ಲ, ಇದು ಬೇಡ ಅಂತ ಹೇಳ್ತೀವಿ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಅಂತ ಹೇಳೋದು ಸುಮ್ಮನೆ ಹೇಳಲಿಕ್ಕಲ್ಲ, ಅದು ಅನುಭವಿಸ್ತದೆ, ಗೊತ್ತಾಗ್ತದೆ. ಮೊಬೈಲ್ ಅಲ್ಲಿ ಇಟ್ಬಿಟ್ರೆ ಊಟ ಬೇಡ, ನಿದ್ರೆ ಬೇಡ, ಎಷ್ಟು ಗಂಟೆ ಆದ್ರೂ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ. ಮೊಬೈಲ್ ಅಲ್ಲಿ ಜೈಲಿನಲ್ಲಿ ಬಂದಿ ಆದಂಗೆ ಆಗ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಏನೆಂದರೆ ಮೆದುಳು ಸಹಿತ ಇರುವ ಶರೀರವು ತನಗೆ ತಾನು ಸಂಪೂರ್ಣವಾಗಿದೆಯೇ? ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ? ಮೆದುಳಿಗೆ ಬರುವ ಸಂಕೇತಗಳನ್ನು ಯಾರು ನಿರ್ಧರಿಸುತ್ತಾರೆ? ಶರೀರವು ಕೇವಲ ಜೈವಿಕ ಕ್ರಿಯೆಗಳು ನಡೆಯುತ್ತಿರುವ ವಿಭಿನ್ನ ಜೀವಕೋಶಗಳ ಸಮೂಹ ಮಾತ್ರವೇ. ನರವ್ಯೂಹದ ಸಂಚಾರಗಳನ್ನು ಯಾವುದೇ ಸೂಕ್ಷ್ಮ ದರ್ಶಕ ಅಥವಾ ಟೆಲಿಸ್ಕೋಪ್ ನಿಂದ ನೋಡುವ ಉಪಕರಣದಿಂದಲೂ ಅಳೆಯಲು ಸಾಧ್ಯವಿಲ್ಲ. ಅದನ್ನು ಹುಡುಕುವ ಒಂದೇ ವಿಧಾನವಾಗಿದೆ ಅಂತರ್ಮುಖಿಯಾಗಿ ಗಹನ ಶಾಂತಿಯಲ್ಲಿ ಸ್ಥಿತರಾಗುವುದು. ಬನ್ನಿರಿ, ಈಗ ನಾವು ಒಂದು ಅದ್ಭುತ ಯಾತ್ರೆಯನ್ನು ಪ್ರಾರಂಭ ಮಾಡಿ ಸ್ವಯಂನ ಬಗ್ಗೆ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಕರ್ಮಗಳಿಗೆ ನಾನೇ ಜವಾಬ್ದಾರನಾಗಿದ್ದೇನೆ. ನಾನು ಆತ್ಮನಲ್ಲಿಯೇ ಎಲ್ಲಾ ಸಂಸ್ಕಾರಗಳು ಸಮಾವೇಶವಾಗಿವೆ, ನನ್ನಲ್ಲಿಯೇ ನೆನಪುಗಳು ತುಂಬಿವೆ. ಹೌದು, ನಾನೇ ಆತ್ಮನಾಗಿದ್ದೇನೆ, ಆತ್ಮವೇ ನಾನಾಗಿದ್ದೇನೆ. ಇದರ ಬದಲಾಗಿ ನಾನು ಆತ್ಮ ಈ ಶರೀರದ ಮಾಲೀಕನಾಗಿದ್ದೇನೆ ಎಂದು ಹೇಳುವುದು. ಪ್ರೇರಣೆ ತಗೊಳ್ಳೋಣ, ಆನಂತರ ಮೆಡಿಟೇಷನ್ ಮತ್ತು ಸ್ವಲ್ಪ ಶಪಥ ಮಾಡಿಸ್ತೇವೆ. ಈ ವಿಡಿಯೋದಿಂದ ಏನು ಕಲಿಬೋದು ವಿಚಾರ ಮಾಡೋಣ. सर आपके लिए उस पार कार का इंतजाम किया है सर. सर आइए सर. चल चल क्या बात है, क्या ऊपर जाएगा, क्या ऊपर जा जा. I hate this country. कुछ करो ना. अब मैं वहां जाके क्या उखाड़ लूंगा. कैसी जाने बूंदे आई, जाने कैसा दर्द लाई, सामने क्या है ये तेरे, क्यों रुका है तू बता दे. ನೋಡಿದ್ರೆ ಅರ್ಥ ಆಯ್ತಾ ನಿಮ್ಗೆ? ಏನಿದೆ, ಏನ್ ಬರ್ದಿದೆ, ಏನಂಗಂದ್ರೆ ವಿಡಿಯೋ ಇಷ್ಟ ಆಯ್ತಾ? ಏನು ಕಲಿಬೋದು ಇದರಿಂದ? ಏನು ಅರ್ಥ ಆಯ್ತು? ಮತ್ತೇನಾದ್ರು ಹೇಳ್ತೀರಾ? ಯಾರಾದ್ರೂ ಇಲ್ಲಿ ಬಂದು ಹೇಳ್ತೀರಾ? ಓಕೆ, ಇಲ್ಲ. ಸೊ ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅರ್ಥ ಆಯ್ತಲ್ವಾ?
ಓಕೆ, ಇದನ್ನ ಯಾಕೆ ತೋರಿಸಿದ್ವಿ ಅಂದರೆ ನಾವು ಎಲ್ಲರೂ ಸೇರಿದರೆ ನಮ್ಮ ದೇಶದಿಂದ ಈ ಎಲ್ಲ ದುಶ್ಚಟಗಳನ್ನು ಹೊರಗೆ ಹಾಕ್ಬೋದು. ಅದಕ್ಕೆ ಈ ವಿಡಿಯೋ ಹಾಕಿದ್ದು. ನಾವೆಲ್ಲ ನೋಡಿದ್ವಲ್ಲ ಎಷ್ಟು ಸೀರೀಸ್, ಅದನ್ನು ತೋರ್ಸೋಕ್ಕೆ ಭಾಳ ಇದೆ ನಂತರ ವಿಡಿಯೋಗಳು, ಅಷ್ಟೊಂದು ತೋರಿಸ್ಕೊಂಡು ಕೂತ್ರೆ ಗಂಟೆ ಆಗುತ್ತೆ. ಆದರೂ ನಿಮಗೆ ಸ್ವಲ್ಪ ಲಿಮ್ಸ್ ಐಡಿಯಾ ಬರಲಿ ಅಂತ ಸ್ವಲ್ಪ ತೋರಿಸಿದ್ದೀನಿ. ಇವೆಲ್ಲ ನಮ್ಮನ್ನು ದಾರಿ ಎರಡು ವಸ್ತು, ಹಾರ್ಡ್ವೇರು, ಇದು ಸಾಫ್ಟ್ವೇರ್. ಅರ್ಥ ಆಗ್ತಾ ಇದೆಯಾ? ಎಲ್ಲಿ ಆತ್ಮ ಹಣೆ ಮತ್ತಬೇಕು, ಅದಕ್ಕೆ ತೋರಿಸಿ ಹೇಳ್ತೇವೆ. ಓಕೆ, ಇದು ಹಾರ್ಡ್ವೇರು, ಇದು ಸಾಫ್ಟ್ವೇರ್. ಇದು ಮೊಬೈಲು, ಇದು ಬ್ಯಾಟ್ರಿ. ಅರ್ಥ ಆಗ್ತಾ ಇದೆಯಾ? ಮೊಬೈಲಿಂದ ಬ್ಯಾಟ್ರಿ ತೆಗೆದುಬಿಟ್ರೆ ಏನಾಗುತ್ತೆ? ಮೊಬೈಲ್ ಕೆಲಸ ಮಾಡುತ್ತಾ? ಇಲ್ಲ. ಹಾಗೆ ಆತ್ಮ ಪ್ರಾಣ ಇದ್ದರೆ ವೆರಿ ಗುಡ್. ನಾನು ಇಷ್ಟೊತ್ತೊಂದು ಹಾಡು ಹೇಳ್ಕೊಟ್ಟಿದ್ದೆ, ದೇವರು ಎಲ್ಲಿದ್ದಾನೆ ಅಂತಂದು ಹೇಳ್ಕೊಟ್ಟಿದ್ದೆ. ಎಲ್ಲಿದ್ದಾನೆ ಪರಮಾತ್ಮ? ಎಲ್ಲಿದ್ದಾರೆ? ಎಲ್ಲಿದ್ದಾನೆ? ಹಿಂಗೆ ಕೈ ತೋರಿಸ್ತಾ ಇದ್ದಾಗಲಿಲ್ಲ. ನಾವೆಲ್ಲ ಪರಮಾತ್ಮ ಮಕ್ಕಳು, ನಾವು ಪರಮಾತ್ಮ ಮಕ್ಕಳು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅರ್ಥ. ಅದರ ಅರ್ಥ ಇದರಲ್ಲಿದೆ, ಬಿಡಿಸಿ ಹೇಳ್ತೀನಿ. ಇವತ್ತು ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ಅದರ ಅರ್ಥನೇ ತಿಳ್ಕೊಂಡ್ರೆ. ಅರ್ಥ ತಿಳ್ಕೊಬೇಕು. ಅರ್ಥ ಇಲ್ಲದ ವ್ಯರ್ಥ ಆಗುತ್ತೆ ಜೀವನ ಮೇಲೆ. ಓಕೆ, ಶುಡ್ ಬಿ ಮೀನಿಂಗ್ಫುಲ್, ದೆನ್ ಓನ್ಲಿ ವಿಲ್ ಬಿ ಹ್ಯಾವಿಂಗ್ ಮೀನಿಂಗ್ಫುಲ್ ಲೈಫ್. ಸೊ ಮಾಡ್ಕೋಬೇಕು. ಅರ್ಥ ಆಯಿತು? ಕೆಲವ್ರಿಗೆ ಏನಾರು ಕಷ್ಟ ಬಂದರೆ ಏನಂತ ಜೀವನದಾಗ ಹಣೆ ಬರ ಸರ್ ಕೇಳಿದ್ರ? ಸ್ಟಾರ್ ಇಲ್ಲ ಸರ್ ಕೇಳಿದ್ರ? ಈ ಶಬ್ದಗಳೆಲ್ಲದಾಗ ಅರ್ಥ ಇವತ್ತು ಗೊತ್ತಾಗ್ತದೆ ನಿಮಗೆ. ಹಣೆಯಲ್ಲಿರುವ ಆತ್ಮನೇ ದೇಹದಲ್ಲಿದ್ದು ತನ್ನ ಕರ್ಮವನ್ನು ಮಾಡ್ತಾ ಅದರಿಂದ ಹಣೆ ಬರಹ ಬರ್ಕೋತಾ ಇದೆ. ಭಗವಂತ ಮೇಲ್ ಕೂತ್ಕೊಂಡು ತಥಾಸ್ತು ನೀ ಬಡವನಾಗು, ತಥಾಸ್ತು ನೀ ದಡ್ಡನಾಗು, ತಥಾಸ್ತು ನೀನು ವಿದ್ಯಾವಂತನಾಗು, ತಥಾಸ್ತು ನೀನು ಸಾಹುಕಾರ ಆಗು ಅಂತ ಯಾರಿಗೂ ವರದಾನ ಕೊಡ್ತಾ ಇಲ್ಲ. ಆ ಪರಮಾತ್ಮ ಬಂದು ಬುದ್ಧಿಯನ್ನು ಕೊಡ್ತಾರೆ. ನಮಗೆ ಏನು ಕೊಡ್ತಾರೆ? ಬುದ್ಧಿ, ಸರಿ ತಪ್ಪಿನ ಅರಿವು ಕೊಡ್ತಾರೆ. ಇದನ್ನೇ ಸತ್ಯ ಗೀತಾಜ್ಞಾನ ಭಗವದ್ಗೀತೆ ಅಂತೇಳಿ ನಮಗೆ ವಿಸ್ತಾರವಾಗಿದೆ, ಸಾರೂಪದಲ್ಲಿ ತಿಳಿಸ್ಕೊಡ್ತಾ ಇದೆ. ಸೊ ನಾವೆಲ್ಲರೂ ಕೂಡ ಆತ್ಮಗಳನ್ನ, ಇದರಲ್ಲಿ ಎರಡು ಬೇಕು, ಎರಡು ಬೇಡ. ಮನಸ್ಸಿಗೆ ಗೊತ್ತಾಗಲ್ಲ, ಎಲ್ಲ ಓಕೆ. ಆದರೆ ಬುದ್ಧಿಗೆ ಗೊತ್ತಾಗ್ತದೆ ಇದು ಬೇಕು, ಇದು ಬೇಡ. ನೆಸಸರಿ ಅಥವಾ ಅವಶ್ಯಕ ಸಂಕಲ್ಪ, ರುಟೀನ್ ಕೆಲಸ ಮಾಡಲಿಕ್ಕೆ ಜೀವನೋದ್ದಕ್ಕೂ ನಾವು ಬಳಸ್ತೀವಿ. ಅದು ಯಾವುದಂತ ಹೇಳ? ಉಸಿರಾಟ ಮಾಡ್ತಾ ಇದ್ದೀವಿ, ಕಣ್ಣಿಗೆ ನೋಡ್ತಾ ಇದ್ದೀವಿ, ಆಟೋ ಮಾಡಲ್ ಕೆಲಸ ಮಾಡ್ತೀವಿ, ಬಾಯಾರಿಕೆ ನೀರು ಕುಡಿತೀವಿ, ಹಸಿವಾರ ಊಟ ಮಾಡ್ತೀವಿ, ಇದ್ರೆ ಬಂದು ಮಲ್ಕೋತೀವಿ, ಸ್ನಾನ ಮಾಡ್ತೀವಿ, ಬಟ್ಟೆ ಹಾಕೋತೀವಿ, ಎಲ್ಲ ರೂಟೀನ್ ಏನು ಮಾಡ್ತೀವಿ ಡೈಲಿ. ಇನ್ಯಾರೂ ಹೇಳ್ಕೊಡೋದು ಸಾಯೋರ್ಗು. ಅರ್ಥ ಆಯ್ತಲ್ಲ? ಇದಕ್ಕೆ ಅವಶ್ಯಕ ಸಂಕಲ್ಪ ಅಂತ. ಇನ್ನೊಂದು ಪಾಸಿಟಿವ್ ಏನಕ್ಕೆ? ಈ ಸ್ಕೂಲಿಗೆ ಬರ್ತೀರಾ, ಏನಕ್ಕೆ ಬರ್ತೀರಾ? ಅದ್ರ ಕಡೆ ಗಮನ ಕೊಡೋದು, ಕೇಳೋದು, ರಿಟೈನ್ ಮಾಡೋದು, ಮತ್ತೆ ರಿಕಾಲ್ ಮಾಡೋದು ಅಲ್ವಾ? ರಿಜಿಸ್ಟರ್, ರಿಟೈನ್ ಅಂಡ್ ರಿಕಾಲ್ ಅಂತ ಅಲ್ವಾ? ಓದೋದು, ರಿವೈಸ್ ಮಾಡೋದು, ಎಕ್ಸಾಮ್ ಬರೋದು. ಸಿರಿಕ್ ಬರುವಂಥ ಸಂಕಲ್ಪ ಮಾಡೋವಂಥದ್ದನ್ನ ಸಕಾರಾತ್ಮಕ ಅಂತ ಇದು ನಾವು ಮಾಡಬೇಕಾಗ್ತದೆ. ನಕಾರಾತ್ಮಕ ಅಂತ ಇನ್ನೊಂದಿದೆ, ನೆಗೆಟಿವ್. ಇದೇನು ಗೊತ್ತಾ? ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಗಲಾಟೆ ಮಾಡೋದು, ಹೊಡೆದಾಡೋದು, ಏನೆಲ್ಲ ಮಾಡ್ತಿರ್ತೀವಿ, ಬೇಡದವರೆಲ್ಲ ಮಾಡೋದು ಕೆಲಸಗಳಿಗೆ. ಅಲ್ಲಿ ಜೈಲಲ್ಲಿ ಹಾಕಿದ್ರದ ಅದು ನೆಗೆಟಿವ್ ಸಂಕಲ್ಪದಿಂದ ಆಗೋದು. ಅಂಥ ಕರ್ಮ ಕೂಡ ಮಾಡ್ಕೊಂಡ್ಬಿಡ್ತೀವಿ. ಬಾಂಬ್ಗಳು ಬಿಡ್ತದೇವೆ, ಅದು ಕೂಡ ದ್ವೇಷ, ಈರ್ಷೆಗಳ ಕೆಟ್ಟ ಭಾವನೆಗಳು. ಸೊ ಹೀಗೆ ನಮ್ಮ ಕರ್ಮ ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ನೆಗೆಟಿವ್ ನಮಗೂ ನಾಶ, ಜಗತ್ತಿಗೂ ನಾಶ ಮಾಡೋಕ್ಕೆ ನಿಲ್ಲಿಸುತ್ತೆ. ಇದು ನಮಗೆ ಬೇಡ. ಅರ್ಥ ಆಯ್ತು? ನಮಗಿಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಶಿವನ ಜಾಣ ಮಕ್ಕಳು, ನಾವೆಲ್ಲ ಬಿಂದುಗಳು, ನಾವೆಲ್ಲ ಬಂಧುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮಡಿಲ ಹೂಗಳು, ನಾವೆಲ್ಲ ಆತ್ಮಗಳು, ನಮೆಲ್ಲ ಭೇದ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಈಗ ಯಾರು ಮಾತಾಡಬೇಡಿ, ಹೇಳುವ ವಿಚಾರ ಕೇಳಿಸ್ಕೊಳ್ತಾ ನನ್ನೊಂದಿಗೆ ಪ್ರಯಾಣ ಬೆಳೆಸಿ. ನಾನೊಂದು ಚೈತನ್ಯ ಶಕ್ತಿನ ನೋಡುವ ಶಕ್ತಿ, ಕಿವಿಗಳಿಂದ ಕೇಳಿಸಿಕೊಳ್ಳುವ ಶಕ್ತಿ, ಬಾಯಿಯಿಂದ ಮಾತನಾಡುವ ಶಕ್ತಿ, ಕೈಕಾಲುಗಳಿಂದ ಕರ್ಮ ಮಾಡುವ ಶಕ್ತಿ, ಶರೀರದ ಸಂಪೂರ್ಣ ಚಾಲನೆ ಮಾಡುವ ಚಾಲಕ ಶಕ್ತಿ, ನಿಯಂತ್ರಣ ಶಕ್ತಿ ಆತ್ಮನಾಗಿದ್ದೇನೆ.
ಈ ಕಣ್ಣುಗಳಿಂದ ಸದಾ ಒಳ್ಳೆಯದನ್ನೇ ನೋಡ್ಲಿಕ್ಕೆ ಬಯಸ್ತೇನೆ, ಕಿವಿಗಳಿಂದ ಒಳ್ಳೆಯದನ್ನೇ ನೋಡ್ತೇನೆ, ಕೇಳಿಸ್ಕೋತೇನೆ, ಬಾಯಿಯಿಂದ ಒಳ್ಳೆಯ ಮಾತನಾಡಲು ಬಯಸ್ತೇನೆ, ಕೈಕಾಲುಗಳಿಂದ ಒಳ್ಳೆಯ ಕರ್ಮವನ್ನೇ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಮಾಡಿದ ಕರ್ಮ ರಿಟರ್ನ್ಸ್ ಆಗಿ ಬರ್ತದೆ, ಫಲವಾಗಿ. ನಾನು ಸ್ವಲ್ಪ ಸಮಯಕ್ಕಾಗಿ ಸ್ಟಾರ್ ರೂಪದ ಆತ್ಮ ಹಣೆಯ ಮಧ್ಯಭಾಗದಿಂದ ಹೊರಬಂದು ಸ್ವತಂತ್ರ ಪಕ್ಷಿಯಂತೆ ಆಕಾಶದೆತ್ತರಕ್ಕೆ ಹಾರುತ್ತಾ ಇದೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳಿಂದ ಆಚೆ, ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಹಾಗೆ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇವೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ಸಹಕಾರವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಷ್ಟೊತ್ತು ಬಹಳ ಶಾಂತ ರೀತಿಯಿಂದ ಸ್ಟಾರ್ ದೊಡ್ಡದು ಕಾಣಲ್ಲ, ದೂರ ಇದೆ, ಚಿಕ್ಕದು ಕಾಣುತ್ತೆ, ಹೊಳೆಯುವಂತಹ ಚಿಕ್ಕ ನಕ್ಷತ್ರ. ಹೌ ಐ ವಂಡರ್ ವಾಟ್ ಯು ಆರ್. ಎಷ್ಟು ಅದ್ಭುತವಾದ ನಕ್ಷತ್ರ. ಅಪ್ ಅಬೋವ್ ದ ವರ್ಲ್ಡ್, ಸೊ ಜಗತ್ತಿಂದ ಮೇಲೆ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಡೈಮಂಡ್ ಏನು ಮಾಡುತ್ತೆ? ನಕ್ಷತ್ರ ಏನು ಮಾಡುತ್ತೆ? ದಟ್ಸ್ ಆಲ್. ನಕ್ಷತ್ರ ಥರ, ಡೈಮಂಡ್ ಥರ ಹೊಳಿತಾ ಮೇಲೆ ಕುಂದವನೆ ಅಂತ. ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತ ಅದನ್ನು ವರ್ಣನೆ ಮಾಡಿದ್ದಾನೆ 4 ಲೈನ್. ವಿಲಿಯಂ ವರ್ಡ್ಸ್ವರ್ತ್ ಅಂತ, ಬ್ರಿಟನ್ ಕವಿ. ಅರ್ಥ ಆಯಿತು? ಸೊ ಅವ್ರನ್ನ ನೆನಪು ಮಾಡೋದು, ಆ ಸುಪ್ರೀಂ ಪವರನ್ನು ಕನೆಕ್ಟ್ ಮಾಡೋದೇ ಮೆಡಿಟೇಷನ್. ಪಾಸಿಟಿವ್ ಸೋರ್ಸ್ ಆಫ್ ಪಾಸಿಟಿವ್ ಎನರ್ಜಿ ಮಾಡೋಣ. ದೆನ್ ಯು ಕ್ಯಾನ್ ಗೆಟ್ ಕಾನ್ಸಂಟ್ರೇಷನ್. ಓಕೆ, ರೆಡಿ? ಕಂಫರ್ಟಬಲಿ ಕೂತ್ಕೊಳ್ಳಿ. ನಿಮಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತಲ್ಲ. ನನ್ನ ಹೆಸರು ಧ್ರುವ, ಎಸ್ 9ನೇ ತರಗತಿ. ಮದ್ಯಪಾನ ಮತ್ತು ಧೂಮಪಾನ ಮಾಡಬೇಡದೆಂದು ಅರ್ಥ ಆಯಿತು. ಮತ್ತು ಜ್ಞಾನ ಜ್ಯೋತಿಯನ್ನು ಯಾವ ಥರ ಬಳಸ್ಕೋಬೇಕು ಮತ್ತು ನಮ್ಮ ದೇಹದ ಅಂಗಗಳನ್ನು ಯಾವ ರೀತಿ ಬಳಸ್ಕೋಬೇಕೆಂದು ಅರ್ಥ ಆಯಿತು. ಇಲ್ಲಿವರೆಗೂ ಈಗಿನ ಪ್ರಪಂಚಕ್ಕೆ ಪ್ರಸ್ತುತವಾಗಿರುವಂತಹ ಧೂಮಪಾನ, ಮದ್ಯಪಾನ ಮತ್ತು ಮೊಬೈಲ್ ದುಶ್ಚಟದಿಂದ ಯಾವ ರೀತಿ ಯುವ ಪೀಳಿಗೆ ಹಾಳಾಗ್ತಿದೆ ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ವಿಡಿಯೋ ಮೂಲಕ ಮಕ್ಕಳಿಗೆ ತಿಳಿಸ್ಕೊಟ್ರು. ಈ ಮೊಬೈಲು ಯಾವ ಥರ ಮಕ್ಕಳ ಒಂದು ಮನಸ್ಥಿತಿನ ಹಾಳು ಮಾಡುತ್ತಾ, ಮತ್ತು ಧೂಮಪಾನ, ಮದ್ಯಪಾನದಿಂದ ಯಾವ ರೀತಿ ಸಾಮಾಜಿಕ ಸಮಸ್ಯೆಗಳು ಸೃಷ್ಟಿಯಾಗ್ತಾಯಿದೆ. ಮತ್ತು ಅಲ್ಲಿ ಹೇಳಿದ್ರು ಸುಮಾರು ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿರಲಿಲ್ಲ. ಆ್ಯಕ್ಟಿವ್ ಸ್ಮೋಕರು ಮತ್ತು ಪ್ಯಾಸಿವ್ ಸ್ಮೋಕರು ಅಂತ. ಆ್ಯಕ್ಟಿವ್ ಸ್ಮೋಕರು ಅಂದ್ರೆ ನಾವೇ ಸ್ಮೋಕಿಂಗ್ನ ಮಾಡೋದು. ಪ್ಯಾಸಿವ್ ಸ್ಮೋಕರು ಅಂತಂತ ಹೇಳಿದ್ರೆ ಬೇರೆಯವ್ರು ಸ್ಮೋಕ್ ಮಾಡೋ ಜಾಗದಲ್ಲಿ ನಾವು ಕೂತಿದ್ರೆ ನಾವು ಕೂಡ ನಮಗೆ ಗೊತ್ತಿಲ್ಲದೇನೋ ರೀತಿಯಲ್ಲಿ ಹೊಗೆಯನ್ನು ನಾವು ಕೂಡ ತೊಗೋತಾ ಇರ್ತೀವಿ. ಇದರಿಂದ ನಮ್ಮ ಶ್ವಾಸಕೋಶ ಯಾವ ರೀತಿ ಹಾಳಾಗುತ್ತೆ, ಮತ್ತು ಗುಟ್ಕ, ಇದರಿಂದ ಓರಲ್ ಕ್ಯಾನ್ಸರ್ ಯಾವ ಥರ ಬರುತ್ತೆ. ಮತ್ತು ಈಗಿನ ಒಂದು ವಿಡಿಯೋನ ತೋರಿಸಿದ್ರು. ನಾವು ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡೋದಕ್ಕೆ ಒಬ್ಬರು ಒಂದು ಹೆಜ್ಜೆಯನ್ನು ಮುಂದಿಟ್ರೆ ಅದ್ರ ಜೊತೆಗೆ ನಮ್ಮ ಜೊತೆ ನಮ್ಮ ಕುಟುಂಬ ಮತ್ತು ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಎಲ್ಲ ಕೂಡ ಜೊತೆಗೆ ಬರುತ್ತೆ ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮೂಲಕ ತೋರಿಸಿದ್ರು. ಒಂದು ಚಿಕ್ಕ ಹುಡುಗಲ್ಲಿ ಒಂದು ಮರ ಬಿದ್ದಿರೋದನ್ನು ನೋಡಿ ಅವ್ನ ಕೆಲ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಆ ಮರನ ಎತ್ತಾಕಬೇಕು ಅಂತ ಪ್ರಯತ್ನ ಪಡ್ತಾನೆ. ಅವನ ಜೊತೆಗೆ ವಯಸ್ಸಾದವರು ಮತ್ತು ಬೇರೆಯವ್ರ ಕೆಲಸಕ್ಕೆ ಹೋಗೋವಂಥವ್ರೆಲ್ಲ ಬಂದೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು, ಬೇರೆದಕ್ಕೆ ಡಿಪೆಂಡ್ ಆಗಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಈ ಒಂದು 40 ನಿಮಿಷ ಹೇಗೋ ಕಳೆದೋಗ್ತಿತ್ತು, ಆದರೆ ಈಗ ಈ ಒಂದು ವಿಡಿಯೋ ಮೂಲಕ ಮತ್ತು ಬ್ರಹ್ಮಕುಮಾರಿ ಸಂಸ್ಥೆ ಕಡೆಯಿಂದ ತುಂಬ ಚೆನ್ನಾಗಿ ಸಮಾಜವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಶಾಲೆಯಿಂದ ಮತ್ತು ನಮ್ಮ ಎಲ್ಲ ಮಕ್ಕಳ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಅವ್ರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ.